ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಂಜನ್ ಬರ್ತಡೆ ಅಂತ ತಾರಾ ಫೋನ್ ಮಾಡಿ ವಿಶ್ ಮಾಡಿದಾಗ ಮಂಜನ್ಗೆ ತುಂಬಾ ಖುಷಿಯಾಗುತ್ತೆ. ಆಗ ತಾರಾ ಇವತ್ತು ಸಂಜೆ ಮೀಟ್ ಮಾಡೋಣ ಅಂತ ಕೇಳಿದಾಗ ಸರಿ ಅಂತ ಮಂಜ ಒಪ್ಕೋತಾನೆ. ಈ ಕಡೆ ತಾರಾ ಮಂಜನ್ಗೋಸ್ಕರ ಅಂತ ಡಿನ್ನರ್ ಡೇಟ್ನ ಅರೇಂಜ್ ಮಾಡಿರ್ತಾಳೆ. ಅವನಿಗೋಸ್ಕರ ಕಾಯ್ತಾ ಅವನ್ನೇ ನೆನೆಸ್ಕೊಳ್ತಾ ಇವತ್ತು ಮಂಜ ನನ್ನ ಪ್ರೀತಿನ ಒಪ್ಕೋತಾನೆ ಅಂತ ಅನ್ಸುತ್ತೆ ಅಂತ ಹೇಳಿ ತಾರಾ ವೇಟ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮಂಜ ಬರ್ತಾನೆ. ಆಗ ತಾರಾ ಮಂಜನ್ ನೋಡಿ ನಗ್ತಾ ಇದ್ರೆ ಮಂಜ ತಾರಾ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಇವತ್ತು ನಿನ್ ಬರ್ತಡೆ, ಆದ್ರೆ ಗಿಫ್ಟ್ ನನಗೆ ಸಿಗುತ್ತೆ ಅಂತ ಅನಿಸ್ತಾ ಇದೆ. ನಿನ್ನ ಆನ್ಸರ್ ಏನಿರುತ್ತೋ ಏನೋ ಅಂತ ನಾನು ಕಾಯ್ತಾ ಇದ್ದೀನಿ. ಆ ರಿಸಲ್ಟ್ಗೋಸ್ಕರನೇ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಹೇಳು ಮಂಜು, ನಿನ್ನ ರಿಸಲ್ಟ್ ಏನು ಅಂತ ನನಗೆ ಹೇಳ್ಬಿಡು. ನೀನು ಈ ರೀತಿ ಸೈಲೆಂಟ್ ಆಗಿದ್ರೆ ನನಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಪ್ರೀತಿಲಿ ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದು ಹಾಗೆ ಇದೆ, ಆದರೆ ನನ್ನಿಂದ ಕಾಯೋದಕ್ಕಾಗ್ತಿಲ್ಲ. ಹೇಳು ಮಂಜು ಅಂತ ಹೇಳಿ ತಾರಾ ಕೇಳ್ತಿರುವಾಗ ಮಂಜ ತಾನು ತಂದಿರೋ ಹೂವನ್ನ ತಾರಾ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆದ್ರಿಂದ ತಾರಾಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಾರಿ ತಾರಾ, ಯಾವಾಗ ನನಗೆ ನಿನ್ನೂ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ಯೋ ಆವಾಗಲೇ ನನಗೆ ಅರ್ಥ ಆಗೋಯ್ತು ನನಗೂ ನಿನ್ನ ಮೇಲೆ ಲವ್ ಇದೆ ಅಂತ. ಆದರೆ ನನ್ನಿಂದ ಅದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಯಾಕಂದರೆ ನಮ್ಮ ಫ್ಯಾಮಿಲಿ ಸ್ಟೇಟಸ್ಸು ನಾನು ಇದ್ದಿದ್ದ ಪರಿಸ್ಥಿತಿ ಆಗಿತ್ತು. ಆದರೆ ಇವಾಗ ನಿನ್ನ ಹತ್ರ ಈ ವಿಷಯ ಹೇಳಿದೆ ಮುಚ್ಚಿಟ್ಕೊಳ್ಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ, ಅದಕ್ಕೆ ನಾನು ಹೇಳ್ಬಿಟ್ಟೆ ಅಂತ ಹೇಳಿ ಮಂಜ ಹೇಳ್ತಾನೆ. ಆಗ ಇಲ್ಲ ಮಂಜು, ನನಗೆ ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಅವಶ್ಯಕತೆ ಇಲ್ಲ, ನನಗೆ ನೀನಿದ್ರೆ ಸಾಕು ಅಂತ ಹೇಳಿ ತಾರಾ ಮಂಜನ ಕೈ ಹಿಡ್ಕೋತಾಳೆ. ಆಗ ನೋಡ್ತಾರಾ, ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾವಿಬ್ರು ಜೊತೆಗೆ ಫೇಸ್ ಮಾಡೋಣ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಮಂಜ ತಾರನ ಸಮಾಧಾನ ಮಾಡ್ತಾ ಇದ್ರೆ ತಾರಾ ಮಂಜನ್ ಭುಜದ ಮೇಲೆ ಮಲ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನನ್ ಕರ್ಕೊಂಡು ಆಸ್ಪತ್ರೆಗೆ ಬಂದಾಗ ಅಲ್ಲಿ ಮೀನಾ ಫ್ರೆಂಡ್ಸ್ ಎಲ್ಲ ಮೀನನ್ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ಮೀನಾ ಇದೆಲ್ಲ ನಮಗೆ ಬೇಡಕ್ಕ, ನಾನು ನಾಮಿನೇಷನ್ನ ವಾಪಸ್ ತಗೊಂಡ್ಬಿಡ್ತೀನಿ ಅಂದಾಗ ಆ ಹೂಕೋಟರೆಲ್ಲ ತುಂಬಾನೇ ಬೇಜಾರು ಮಾಡ್ಕೋತಾರೆ. ನಂತರ ನೋಡು ಮೀನಾ, ನೀನೇನಾದ್ರೂ ಇವಾಗ ಹಿಂದಕ್ಕೆ ಬಂದೆ ಅಂತ ಇಟ್ಕೋ, ಆ ವಿಶಾಲಾಕ್ಷಿ ಗೆದ್ಬಿಡ್ತಾಳೆ. ಆಮೇಲೆ ನಮ್ಮ ಕಷ್ಟ ಯಾವತ್ತೂ ಕಷ್ಟವಾಗಿ ಉಳ್ದೋಗ್ಬಿಡುತ್ತೆ, ಅದಕ್ಕೆ ಪರಿಹಾರನೇ ಸಿಗೋದಿಲ್ಲ. ನಮ್ಮ ಕಷ್ಟ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ ತಾನೇ, ಯಾವುದೇ ಕಾರಣಕ್ಕೂ ನೀನು ಹಿಂದಕ್ಕೆ ಬರಬೇಡ, ನೀನು ನಾಮಿನೇಷನ್ನ ವಾಪಸ್ ತಗೋಬೇಡ ಮೀನಾ ಅಂತ ತುಂಬ ಕೇಳ್ಕೊಂಡು ನೋಡು ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಸಹ ಒಪ್ಕೊಂಡು ಸರಿ ಆಯ್ತಕ್ಕ, ನಾನು ಇದ್ರಲ್ಲಿ ನಿಂತ್ಕೋತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಮೀನಾ ಹೇಳಿದಾಗ ಅದನ್ನ ಕೇಳಿ ಅಲ್ಲಿರೋರು ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಈ ವಿಷಯ ವಿಶಾಲಾಕ್ಷಿ ಗೊತ್ತಾಗುತ್ತೆ. ಅಕ್ಕ ಯಾವುದೇ ಕಾರಣಕ್ಕೂ ಮೀನಾ ತನ್ನ ನಾಮಿನೇಷನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾಳಕ್ಕ ಅಂತ ಹೇಳಿ ಅವಳು ಚೇಲಾಗ್ಲು ಹೇಳಿದಾಗ ಅದನ್ನ ಕೇಳಿ ವಿಶಾಲಾಕ್ಷಿಗೆ ಶಾಕ್ ಆಗುತ್ತೆ. ಅಷ್ಟೇ ತಾನೇ, ನಿಂತ್ಕೊಳ್ಳಿ ಬಿಡೋ, ಅದು ಹೇಗೆ ಅವಳು ಗೆಲ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಚಾಲೆಂಜ್ ಮಾಡಿ ಹೇಳ್ತಾ ಹಾಗೆ ಹೇಗಾದ್ರೂ ಮಾಡಿ ನಾನೇ ಗೆಲ್ಬೇಕು ಅಂತ ಹೇಳಿ ವಿಶಾಲಾಕ್ಷಿ ಇನ್ನೂ ಸ್ವಲ್ಪ ದುಡ್ಡನ್ನು ತಗೊಂಡು ಬಂದು ಅವಳು ಚೇಲಾಗಳು ಕೈ ಕೊಡ್ತಾಳೆ. ನಂತರ ಇದನ್ನೆಲ್ಲ ಎಲ್ರಿಗೂ ಹಂಚಿ ಎಲ್ಲರೂ ನನಗೆ ಮಾತ್ರ ಓಟ್ ಹಾಕ್ಬೇಕು ಅಂತ ಹೇಳಿ ವಿಶಾಲಾಕ್ಷಿ ಅವರೆಲ್ಲರೂ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಶಾಂತಿ ಎಲ್ಲೋ ಆಟೋದಲ್ಲಿ ಹೋಗಿ ಮನೆಗೆ ವಾಪಸ್ ಬರ್ತಿರೋವಾಗ ರೋಡಲ್ಲಿ ಮೀನಾ ಪೋಸ್ಟರ್ಗಳನ್ನ ನೋಡಿ ಹಾಗೆ ಕೋಪದಿಂದ ಗುರಾಯಿಸ್ತಾ ಆಟೋ ನಿಲ್ಲಿಸ್ತಾಳೆ. ಅಮ್ಮ, ನೀವು ಹೇಳಿದ ಜಾಗ ಇನ್ನೂ ಬಂದಿಲ್ಲ ಅಂತ ಆಟೋದವ್ರು ಹೇಳ್ತಿರೋವಾಗ ಪರವಾಗಿಲ್ಲ ನಾನು ಇಲ್ಲೇ ಇಳ್ಕೋತೀನಿ ಅಂತ ಹೇಳ್ತಾ ಶಾಂತಿ ದುಡ್ಡು ಕೊಟ್ಟು ಆಟೋದವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ನಂತರ ಶಾಂತಿ ಅಲ್ಲೇ ನಿಂತ್ಕೊಂಡು ಆ ಪೋಸ್ಟರ್ ನೋಡ್ತಿರೋವಾಗ ಶಾಂತಿಗೆ ವಿಶಾಲಾಕ್ಷಿ ಹೇಳಿದ ಮಾತುಗಳೆಲ್ಲ ನೆನಪಿಗೆ ಬರುತ್ತೆ. ಅದನ್ನ ನೆನೆಸ್ಕೊಂಡು ಶಾಂತಿ ಕೋಪ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನೀನು ಅಧಿಕಾರಕ್ಕೆ ಬರಬಾರ್ದು ಕಣೆ, ಆಮೇಲೆ ನನ್ನ ಮೇಲೇನೆ ಅಧಿಕಾರ ಚಲಾಯಿಸೋದಕ್ಕೆ ಶುರು ಮಾಡ್ಬಿಡ್ತೀಯಾ, ನಿನಗೆ ನಾನು ಹಾಳಾಗಿ ಜೀವನ ಮಾಡ್ಬೇಕೇನೆ, ಸಾಧ್ಯನೇ ಇಲ್ಲ, ನೀನು ರಾಣಿಯಾಗಿ ನನ್ನ ಮನೆಯಲ್ಲೇ ಕುತ್ಕೊಂಡು ದರ್ಪ ತೋರಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ, ಇಲ್ಲ ಕಣೆ, ಅದಕ್ಕೆ ನಾನು ಬಿಡೋದಿಲ್ಲ, ನೀನು ಗೆಲ್ಲೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಾ ಶಾಂತಿ ತಲೆ ಮೇಲೆ ಸೆರ್ಗಾಕೊಂಡು ಮೀನಾ ಪೋಸ್ಟರ್ಗಳನ್ನೆಲ್ಲ ಕಿತ್ತಾಕ್ತಾ ಇರ್ತಾಳೆ. ಇದನ್ನ ಮೀನಾ ಫ್ರೆಂಡ್ಸ್ ಎಲ್ಲ ನೋಡ್ಬಿಡ್ತಾರೆ. ಯಾರೇ ಅದು ಪೋಸ್ಟರ್ ಕಿತ್ತಾಕ್ತಾ ಇರೋದು, ನಿಂತ್ಕೊಳ್ಳೆ ನಿನಗೆ ಮಾಡ್ತೀನಿ ಅಂತ ಹೇಳ್ತಾ ಮೀನಾ ಫ್ರೆಂಡ್ಸ್ಗಳೆಲ್ಲ ಶಾಂತಿನ ಅಟ್ಟಾಡ್ಸ್ಕೊಂಡು ಬರ್ತಿರ್ತಾರೆ. ಆಗ ಶಾಂತಿ ಭಯ ಪಟ್ಕೊಂಡು ನೋಡ್ತಿರೋವಾಗ ಕೊನೆಗೆ ಅವ್ರ ಕೈಗೆ ಶಾಂತಿ ಸಿಕ್ಕಾಕೊಬಿಡ್ತಾಳೆ. ಆಗ ಅಲ್ಲೇ ಇರೋ ಕಡ್ಡಿನ ತಗೊಂಡು ಮೀನಾ ಫ್ರೆಂಡ್ಸ್ ಎಲ್ಲ ಶಾಂತಿಗೆ ಚೆನ್ನಾಗಿ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ನಂತರ ಯಾರೇ ನೀನು, ನಿನ್ನ ಮುಖ ತೋರಿಸಿ ಅಂತ ಹೇಳಿ ಶಾಂತಿ ಸೆರಗನ್ನ ಕಿತ್ತಾಕೋದಕ್ಕೆ ಅವರೆಲ್ಲರೂ ಪ್ರಯತ್ನ ಪಡ್ತಿರೋವಾಗ ಶಾಂತಿ ಅವರೆಲ್ಲರನ್ನು ತಳ್ಳಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ನಂತರ ಏನ್ ನಿಂತ್ಕೊಳ್ಳೆ, ನಿನಗೆ ಮಾಡ್ತೀನಿ ತಡಿ ಅಂತ ಹೇಳ್ತಾ ಮೀನಾ ಫ್ರೆಂಡ್ಸ್ ಎಲ್ಲರೂ ಕೂಡ ದೂರದಿಂದಾನೆ ಕೈಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡು ಅದರಿಂದ ಹೊಡಿತಾ ಇರ್ತಾರೆ. ಅದರಿಂದ ಶಾಂತಿ ತಪ್ಪಿಸ್ಕೊಂಡು ಓಡೋಗ್ತಿರೋವಾಗ ಇದ್ದಕ್ಕಿದ್ದಂಗೆ ಸೂರ್ಯನ ಕಾರ್ಗೆ ಅಡ್ಡ ಬಂದ್ಬಿಡ್ತಾಳೆ. ಆಗ ಏನಿದು ಸಕ್ರೆ ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಬೈದಿಂದ ಕಾರ್ ಹಿಡಿದು ನೋಡಿದಾಗ ಮೀನಾ ಫ್ರೆಂಡ್ಸ್ ಎಲ್ಲ ಅಟ್ಟಾಡ್ಸ್ಕೊಂಡು ಬರ್ತಿರ್ತಾರೆ. ಆಗ ಅಕ್ಕ ನಿಂತ್ಕೊಳ್ಳಿ, ಯಾಕೆ ಹಿಂಗೆ ಓಡ್ತಾ ಇದ್ದೀರಾ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಸೂರ್ಯ ಅವಳನ್ನ ಹಿಡ್ಕೊಳಪ್ಪ, ಅವಳನ್ನ ಮಾತ್ರ ಬಿಡಬಾರ್ದು ಅಂತ ಹೇಳಿ ಅವು ಕಟ್ಟೋರೆಲ್ಲ ಹೇಳ್ತಿರ್ತಾರೆ. ಇರಕ್ಕ ಯಾಕೇನಾಯ್ತು, ಯಾಕೆ ಹಿಂಗೆ ಓಡ್ ಬರ್ತಾ ಇದ್ದೀರಾ ಹೇಳಿ ಅಂತ ಹೇಳಿ ಸೂರ್ಯ ವಿಚಾರಿಸಿದಾಗ ನೋಡಪ್ಪ ಅವಳ ಕತ್ತೆ ನಮ್ಮ ಮೀನಾ ಪೋಸ್ಟರ್ನ ಹರಿದಾಕಿ ಓಡೋಗ್ತಾ ಇದ್ದಾಳೆ, ಅದಕ್ಕೇನಪ್ಪ ಅವಳನ್ನ ಅಟ್ಟಾಡ್ಸ್ಕೊಂಡು ಬಂದ್ವಿ ಅಂತ ಹೇಳಿ ಹೂ ಕಟ್ಟೋರೆಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಅಲ್ಲಿಂದ ಓಡೋಗ್ಬಿಟ್ಟಿರ್ತಾಳೆ. ಆಗ ನೋಡ್ದೇನಪ್ಪ ಸೂರ್ಯ ಸೆರಗು ಮುಚ್ಕೊಂಡು ಬಂದು ಮೀನಾ ಪೋಸ್ಟರ್ನ ಕಿತ್ತಾಕ್ತಿದ್ದಾಳೆ, ನನ್ನ ಇಷ್ಟಕ್ಕೆ ಇವಳು ಆ ವಿಶಾಲಾಕ್ಷಿ ಕಡೆಯವಳೇ ಇರಬೇಕು ಅಂತ ಹೇಳಿ ಹೂ ಕಟ್ಟೋರೆಲ್ಲ ಹೇಳ್ತಿರೋವಾಗ ಹೋಗ್ಲಿ ಬಿಡಾಕ ಪಾಪ ನಮ್ಮ ಸಕ್ಕರೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಏನು ಹೇಳಿದೆ ನೀನು ಅಂತ ಹೇಳಿ ಅವ್ರು ಕೇಳ್ತಿರೋವಾಗ ಅಂದರೆ ಪಾಪ ಅಯ್ಯಮ್ಮ, ಪಾಪ ಏನೋ ಮಾಡಿಬಿಟ್ರು, ಹೋಗ್ಲಿ ಬಿಡಾಕ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಹೋಗ್ಲಿ ಬಿಡೆ, ಆ ಮುದುಕಿಗೆ ಚೆನ್ನಾಗಿ ಹೊಡೆದ್ವಲ್ಲ ಅಷ್ಟೇ ಸಾಕು ಬಿಡು ಅಂತ ಮೀನಾ ಫ್ರೆಂಡ್ಸ್ ಹೇಳ್ತಿರೋವಾಗ ಏನು ಹೊಡೆದ್ಬಿಟ್ರ ಅಂತ ಹೇಳಿ ಸೂರ್ಯ ಆಶ್ಚರ್ಯ ಪಟ್ಕೊಂಡು ಕೇಳ್ತಾನೆ. ಹೌದಪ್ಪ ಸೂರ್ಯ, ಅವಳು ಕೈಗೆ ಸರಿಯಾಗಿ ಸಿಕ್ಲಿಲ್ಲ, ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಹೊಡಿತಾ ಇದ್ವಿ, ಅದು ಅಲ್ಲದೆ ಕೈಗೆ ಏನೇನು ಸಿಕ್ತೋ ಅದನ್ನೆಲ್ಲ ಎತ್ತಿ ಹೊಡೆದಿದ್ದೀವಪ್ಪ ಅಂತ ಹೇಳಿ ಹೂ ಕಟ್ಟೋರೆಲ್ಲ ಹೇಳ್ತಿರ್ತಾರೆ. ಇದನ್ನ ಕೇಳಿ ಸೂರ್ಯನ್ ಕೂಡ ಬೇಜಾರಾಗುತ್ತೆ.
ಸರಿ ಮನೆಗೆ ಹೋಗಿ ಅಕ್ಕ, ಇವಾಗಲೇ ಲೇಟ್ ಆಗಿದೆ ಅಂತ ಹೇಳಿ ಸೂರ್ಯ ಅವರೆಲ್ಲರನ್ನೂ ಅಲ್ಲಿಂದ ಕಳಿಸ್ಬಿಡ್ತಾನೆ. ಹಾಗೆ ಹಿಂದೆ ತಿರ್ಗಿ ನೋಡಿ ಸಕ್ರೆ ಈ ರೀತಿ ಮಾಡಿ ಸರಿಯಲ್ಲ ಅಂತ ಹೇಳ್ತಾ ಸೂರ್ಯ ಮನಸಲ್ಲೇ ಅನ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊತಿರ್ತಾನೆ. ಈ ಕಡೆ ಮೀನಾ ಫ್ರೆಂಡ್ಸ್ ಕೈಲಿ ಶಾಂತಿ ಓದ ತಿಂದು ಮನೆಗೆ ಬರ್ತಾಳೆ. ನಂತರ ನೋವು ತಡ್ಕೊಳಕ್ಕಾಗ್ತಿಲ್ಲ ಅಂತ ಮಂಚದ ಮೇಲೆ ಮಲ್ಕೊಂಡು ಶಾಂತಿ ಒದ್ದಾಡ್ತಿರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವ್ರ ರೂಮಿಗೆ ಬಂದು ಯಾಕೆ ಶಾಂತಿ ಏನೇ ಆಯಿತು, ಯಾಕೆ ಈ ರೀತಿ ಆಡ್ತಿದ್ಯಲ್ಲ ಅಂತ ಕೇಳ್ತಿರೋವಾಗ ನನ್ನಿಂದ ಎದ್ದೊಳೋದಕ್ಕೂ ಆಗ್ತಿಲ್ಲ ರೀ, ನೋವಲ್ಲಿ ಒದ್ದಾಡ್ತಾ ಇದ್ದೀನಿ, ನೀವು ಬಂದು ಹಾಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಶಾಂತಿ ರೇಗ್ತಾಳೆ. ಇದೊಳ್ಳೆ ಚೆನ್ನಾಗಿದ್ಯಲ್ಲೇ, ಏನೋ ಕಷ್ಟಪಡ್ತಿದ್ಯಲ್ಲ, ಏನು ಎತ್ತ ಅಂತ ವಿಚಾರಿಸೋದು ತಪ್ಪೇನೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ ಅದು ನನ್ನ ಸೊಂಟ ಹಿಡ್ಕೊಬಿಟ್ಟಿದೆ ರೀ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸದ್ಯ ಪುಣ್ಯಕ್ಕೆ ಅದಾದ್ರೂ ನೀನು ಹಿಡ್ಕೊಂಡಿದ್ಯಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ನಗ್ತಿರೋವಾಗ ರೀ ಇದನ್ನೇ ಬೇಡ ಅಂತ ಹೇಳೋದು, ಸುಮ್ಮನೆ ನನ್ನ ಕೆಣಕ್ಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಹೋಗ್ಲಿ ಬಿಡು, ಇದ್ದಕ್ಕಿದ್ದಂಗೆ ನಿನ್ನ ಸೊಂಟ ಹೇಗೆ ಹಿಡ್ಕೋತು ಹೇಳು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಏನಂದ್ರೆ ನಿನ್ನೆ ರಾತ್ರಿ ಅದು ಅಂತ ಹೇಳ್ಕೊಂಡು ಶಾಂತಿ ಹೇಳೋದು ಒದ್ದಾಡ್ತಿರೋವಾಗ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಅಪ್ಪ ಸಕ್ಕರೆಗೆ ಏನಾಯ್ತಪ್ಪ ಅಂತ ಹೇಳಿ ಸೂರ್ಯ ಕೇಳಿದಾಗ ನಿಮ್ಮಮ್ಮನಿಗೆ ಸೊಂಟ ನೋಯ್ತಾ ಇದೆಯಂತೆ ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಹೌದೇ, ಯಾಕೆ ಏನಾಯ್ತು, ಹೆಂಗಾಯ್ತಿದಲ್ಲ ಅಂತ ಹೇಳಿ ಸೂರ್ಯ ಗೊತ್ತಿಲ್ದಿರೋ ಥರ ಪ್ರಶ್ನೆ ಮಾಡ್ತಿರೋವಾಗ ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ ಕಣೋ ಅಂತ ಹೇಳಿ, ಹೇ ಶಾಂತಿ ಏನೇ ಆಯ್ತು ಹೇಳ ಸರಿಯಾಗಿ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅದು ನಿನ್ನೆ ರಾತ್ರಿ ನಿದ್ದೆಲಿ ಏನೋ ಕೆಟ್ಟ ಕನ್ಸು ಬಿತ್ತು ರೀ, ಆ ಕನ್ಸಿಗೆ ಭಯ ಬಿದ್ದು ಹಾಸಿಗೆಯಿಂದ ಉರುಳಿ ಕೆಳಗಡೆ ಬಿದ್ದೋದೇ ರೀ ಅಂತ ಶಾಂತಿ ಹೇಳ್ತಾ ಅಯ್ಯೋ ದೇವ್ರೆ ನನ್ನಿಂದ ಅಲ್ಲಾಡೋದಕ್ಕೂ ಆಗ್ತಿಲ್ವಲ್ಲಪ್ಪ ಅಂತ ಹೇಳಿ ಶಾಂತಿ ನೋವಲ್ಲಿ ಒದ್ದಾಡ್ತಿರ್ತಾಳೆ. ಇದನ್ನ ಸೂರ್ಯ ನೋಡಿ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಆಗ ಸೂರ್ಯ ಅವಳು ನೋವು ಅಂತ ಅಳ್ತಾ ಇದ್ದಾಳೆ, ನೀನ್ ನೋಡಿದ್ರೆ ನಗ್ತಾ ಇದೆಯಲ್ಲೋ ಅಂತ ಹೇಳಿ ರಂಗನಾಥ್ ಅವ್ರು ಪ್ರಶ್ನೆ ಮಾಡ್ತಾರೆ. ಆಗ ಅದು ಹಾಗಲ್ಲ ಅಪ್ಪಯ್ಯ, ನಿನ್ನೆ ರಾತ್ರಿ ನಮ್ಮ ಏರಿಯಾದಲ್ಲಿ ಒಂದು ಸೂಪರ್ ಡೂಪರ್ ವಿಷಯ ನಡೆದಿದೆ ಗೊತ್ತಾ ಅಪ್ಪಯ್ಯ ಅಂತ ಹೇಳಿ ಸೂರ್ಯ ಕೇಳಿದಾಗ ಹೌದಾ ಅದೇನಪ್ಪ ಅದು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಇವ್ನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಶಾಂತಿ ಕನ್ಫ್ಯೂಷನ್ ಅಲ್ಲೇ ಸೂರ್ಯನೇ ನೋಡ್ತಿರ್ತಾಳೆ. ಆಗ ಅದೇನು ಗೊತ್ತಾ ಅಪ್ಪಯ್ಯ, ನಮ್ಮನ್ ಪೋಸ್ಟರ್ನ ತುಂಬಾ ಜಾಗದಲ್ಲಿ ನಾವು ಅಡಿಸಿದ್ವಿ, ಆ ಪೋಸ್ಟರ್ನ ಯಾರೋ ಹರಿದಾಕೋದಕ್ಕೆ ಅಂತ ನೋಡಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಹೌದೇನೋ, ಆಮೇಲೆ ಏನೋ ಆಯ್ತು ಸೂರ್ಯ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಮೇಲೆ ಇನ್ನೇನಪ್ಪಯ್ಯ, ಮೀನಾ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗ್ತಿದ್ರಂತೆ, ಅವ್ರು ಅದನ್ನ ನೋಡ್ಬಿಟ್ಟಿದ್ದಾರೆ, ಪೋಸ್ಟರ್ ಕಿತ್ತಾಕ್ತಾ ಇದ್ದವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ, ಹಂಗೆ ಚೆನ್ನಾಗಿ ಹೊಡೆದ್ ಕಳ್ಸಿದಾರಪ್ಪಯ್ಯ, ಓದತಿದ ಮೇಲೆ ಅವ್ರು ಎದ್ನೋ ಬಿದ್ನೋ ಅಂತ ಓಡೋದ್ರಂತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಏನು ಓಡೋದ್ರ, ಅಲ್ಲ ಕಣೋ ಸೂರ್ಯ ಏನೋ ಮಾತಾಡ್ತಾ ಇದೆಯಾ ನೀನು, ಅವ್ರು ಓಡೋಗೋದಕ್ಕೂ ಇವಳಿಗೆ ಸೊಂಟ ನೋವು ಬರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಹಂಗಲ್ಲ ಅಪ್ಪಯ್ಯ, ಈ ಕೆಟ್ಟ ಕನ್ಸು ಬಿದ್ದರೆ ಕೆಟ್ಟದ್ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಮೀನಮ್ಮನ ಪೋಸ್ಟರ್ನ ಹರಿದಾಕಿದ್ದು ಸಕ್ಕರೆ ಕನ್ಸಲ್ಲಿ ಬಂದಿದೆ ಅಂತ ಅನ್ಸುತ್ತೆ, ಅದಕ್ಕೇನೆ ಸಕ್ಕರೆ ಕೆಳಗಡೆ ಬಿದ್ದಿರೋದು ಅಂತ ಹೇಳಿ ಸೂರ್ಯ ಹೇಳಿದಾಗ ಅದನ್ನೇ ಕೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಅಲ್ಲ ಕಣೋ ಸೂರ್ಯ, ಮೀನಾ ಪೋಸ್ಟರ್ನ ಯಾರಪ್ಪ ಹರಿದಾಕಿದ್ದು ಅಂತ ಹೇಳಿ ರಂಗನಾಥ್ ಅವ್ರು ಕೇಳಿದಾಗ ಅದು ಯಾರು ಅಂತ ಗೊತ್ತಿಲ್ಲ ಅಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದರಿಂದ ಶಾಂತಿಗೆ ಸಮಾಧಾನ ಆಗುತ್ತೆ. ಆದ್ರೆ ಯಾರೋ ಹೆಂಗ್ಸಂತೆ ಅಪ್ಪಯ್ಯ ಇದೆಲ್ಲ ಮಾಡಿರೋದು, ಅವ್ರ ಮುಖನ ಸೆರ್ಗಲ್ ಮುಚ್ಕೊಂಡಿದ್ರಂತೆ, ಆಲ್ಮೋಸ್ಟ್ ಹತ್ರ ಸಕ್ಕರೆ ಏಜೆ ಅಂತೆ, ಹಂಗಂತ ಮೀನಾ ಫ್ರೆಂಡ್ಸ್ ಹೇಳ್ತಿದ್ರು ಅಂತ ಹೇಳಿ ಸೂರ್ಯ ಹೇಳಿದಾಗ ಇವಾಗ ಇದ್ರ ಬಗ್ಗೆ ಯಾರೋ ನಿನ್ನ ಕೇಳಿದ್ದು, ನಾನೇ ನೋವು ಅಂತ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಯ್ಯೋ ಸಕ್ಕರೆ, ಇದಕ್ಕೆ ನಾನೊಂದು ಸೊಲ್ಯೂಷನ್ ಹೇಳ್ತೀನಿ ನೋಡು, ಈ ಅರಿಯೋ ಕಲ್ಲಿದೆಯಲ್ಲ ಅದನ್ನ ತಗೊಂಡ್ ಬಂದು ಸೊಂಟದ ಮೇಲೆ ಇಟ್ಟು ಚೆನ್ನಾಗಿ ಅರ್ದೆ ಅಂತ ಅನ್ಕೋ, ಕ್ಲೀನ್ ಆಗಿ ಸೊಂಟ ನೋವೆಲ್ಲ ಹೊರಟೋಗ್ಬಿಡುತ್ತೆ, ಹಿಡ್ಕೊಂಡಿರೋದೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಹೌದೇನೋ ಸೂರ್ಯ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಹ್ಞೂ ಹಂಗೆ ತಗೊಂಡ್ ಬಂದು ನನ್ನ ತಲೆ ಮೇಲೆ ಹಾಕ್ಬಿಡು, ನಿನ್ ಯಾರಾದ್ರೂ ಇದಕ್ಕೆ ಸೊಲ್ಯೂಷನ್ ಕೇಳಿದ್ರನೋ ಹೋಗೋ ಆಚೆಗೆ ಅಂತ ಹೇಳಿ ಶಾಂತಿ ಸೂರ್ಯನ ಮೇಲೆ ದಿಂಬೆಸೋದಕ್ಕೆ ಹೋಗಿ ಮತ್ತೆ ನೋವು ಅಂತ ಒದ್ದಾಡ್ತಿರ್ತಾಳೆ. ಆಗ ಏನಿದು ಅತ್ತೆ ಕಿರ್ಚೋ ತರ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಕೇಳಿಸ್ಕೊಂಡು ಮೀನಾ ರೂಮಿಗೆ ಬರ್ತಾಳೆ. ಆಗ ಅಪ್ಪಯ್ಯ ಸಕ್ಕರೆನ ಸ್ವಲ್ಪ ಹುಷಾರಾಗಿರೋ ಕೇಳು, ಆಲ್ರೆಡಿ ಸೊಂಟ ಹಿಡ್ಕೊಂಡಿದೆ, ಇದರಲ್ಲಿ ದಿಂಬನ್ ಬೇರೆ ಎಸಿತಾ ಇದ್ದಾರೆ, ಆಮೇಲೆ ಇನ್ನೂ ಎಲ್ಲೆಲ್ಲಿ ಹಿಡ್ಕೊಳ್ಳುತ್ತೋ ಏನೋ ಯಾರು ಗೊತ್ತು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ರೀ ಸೈಡ್ಗೆ ಬನ್ರಿ ಅಂತ ಹೇಳ್ದ. ಅತ್ತೆ ಏನಾಯ್ತತೆ, ನಿಮ್ಗೋಸ್ಕರ ಕಾಫಿ ತಗೊಂಡ್ ಬಂದೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಈ ಕಾಫಿ ಕುಡಿಯೋ ಮೂಡಲ್ ನಾನು ಇದ್ದೀನೇನೆ ಇವಾಗ ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಏನಾಯ್ತತೆ ಅಂತ ಹೇಳಿ ಮೀನಾ ವಿಚಾರಿಸ್ತಿರೋವಾಗ ಕೆಳಗಡೆ ಬಿದ್ದೋದ್ರಂತೆ ಮೀನಮ್ಮ, ಅದಕ್ಕೆ ಸೊಂಟ ಹಿಡ್ಕೊಂಡಿದ್ಯಂತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಅತ್ತೆ ನಾನು ಶಾಖ ಕೊಡ್ಲಾ ಅಂತ ಹೇಳಿ ಮೀನಾ ಕೇಳಿದಾಗ ಏನು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಆಗ ಸಕ್ಕರೆ ಕಾಫಿ ಕುಡಿ ಸಕ್ಕರೆ, ಸೊಂಟ ನೋವೆಲ್ಲ ಹೊರಟೋಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಕಾಫಿ ಕುಡಿದ್ರೆ ಸೊಂಟ ನೋವು ಹೋಗುತ್ತಾ, ಇದ್ಯಾರೋ ಹೇಳಿದ್ದು ಸೂರ್ಯ ನಿನ್ಗೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಹಂಗಲ್ಲ ಅಪ್ಪಯ್ಯ, ಮೀನಾ ಮಾಡೋ ಕಾಫಿ ಕುಡಿದ್ರೆ ಸಾಕು ಎಲ್ಲ ನೋವು ಮಂಗಮಾಯ ಆಗ್ಬಿಡುತ್ತೆ, ಕುಡಿ ಸಕ್ಕರೆ ಕುಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಿನ್ ಹೆಂಡ್ತಿನ ಹೊಗಳ್ಕೊಂಡ ಇದ್ಬಿಡ್ಬೇಡ ಕಣ, ನಾನೇ ನೋವಲ್ಲಿದ್ದೀನಿ, ಇವನೊಬ್ಬ ಬಂದ್ಬಿಟ್ಟ, ಹೋಗಲೇ ಆಚೆಗೆ ಅಂತ ಹೇಳಿ ಶಾಂತಿ ಸೂರ್ಯನ ಮೇಲೆ ಮತ್ತೆ ಬೈತಿರ್ತಾಳೆ. ಆಗ ಮೀನಾ ನಿನ್ಗೇನ್ ಬುದ್ಧಿ ಇಲ್ವೇನೆ, ಸಕ್ಕರೆನ್ ಹೇಳ್ದೆ ಕೇಳ್ದೆ ಯಾಕೆ ನೀನ್ ಕಾಫಿ ತಗೊಂಡ್ ಬಂದೆ, ಬಾ ಹೋಗೋಣ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಸರಿ ಆಯ್ತು ಅಂತ ಮೀನಾ ಕಾಫಿನ ವಾಪಸ್ ತಗೊಂಡ್ ಹೋಗ್ತಿರ್ತಾಳೆ. ಆಗ ನಿಂತ್ಕೊಳೆ, ಹೆಂಗೋ ತರೋ ತಂದಿದ್ಯಾ, ಇಲ್ಲೇ ಕೊಟ್ಬಿಟ್ಟು ಹೋಗು, ಹೆಂಗೋ ಕುಡ್ಕೋತೀನಿ ಅಂತ ಹೇಳ್ತಾ ಶಾಂತಿ ಮೀನಾ ಹತ್ರ ಕಾಫಿ ತಗೊಂಡು ಕಷ್ಟಪಟ್ಟು ಕುತ್ಕೊಂಡು ಕುಡಿತಾ ಇರ್ತಾಳೆ. ಆಗ ಸೂರ್ಯ ಶಾಂತಿ ಅವಸ್ಥೆ ನೋಡ್ಕೊಂಡು ನಗ್ತಾ ಮೀನನ್ ಕರ್ಕೊಂಡು ರೂಮಿಂದ ಆಚೆಗೆ ಹೋಗ್ತಾನೆ. ಆಗ ರಂಗನಾಥ್ ಅವರು ಆಚೆ ಕಡೆ ಬಂದು ಮೀನನ್ ಕರೆದು ಇದ್ರಲ್ಲಿ ಸ್ವಲ್ಪ ದುಡ್ಡಿದೆ, ಎಲೆಕ್ಷನ್ ಇಟ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಯಾಕೆ ಮಾವ ಇದೆಲ್ಲ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಹೇಗೋ ನೀನು ಎಲೆಕ್ಷನ್ ನಿಂತಿದ್ಯಾ, ಖರ್ಚಿಗೆ ಏನಾದ್ರೂ ಬೇಕಾಗತ್ತಲ್ಲಮ್ಮ, ಇಟ್ಕೊಳ್ಳಮ್ಮ ಪರವಾಗಿಲ್ಲ ಅಂತ ಹೇಳಿ ರಂಗನಾಥ್ ಅವರು ಮೀನಾಗ್ ದುಡ್ಡು ಕೊಡ್ತಾರೆ. ಆಗ ಶಾಂತಿ ಇದನ್ನ ರೂಮಿಂದನೇ ಕೇಳಿಸ್ಕೊಂಡು ಅಯ್ಯೋ ರೀ ಇವಾಗ ಯಾಕ್ರಿ ಅವಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಿರೋವಾಗ ನಿನ್ಗೆ ಎದ್ದೊಳೋದಕ್ಕೂ ಆಗ್ತಿಲ್ಲ ತಾನೇ, ಬಾಯಿ ಮುಚ್ಕೊಂಡು ಕೊಟ್ಟಿರೋ ಕಾಫಿನ ಕುಡಿದ್ಬಿಟ್ಟು ಬಿದ್ಕೊಳ್ಳೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಆಗ ಅಪ್ಪಯ್ಯ ದುಡ್ಡೆಲ್ಲ ಏನು ಬೇಡ ಅಪ್ಪಯ್ಯ, ನಮ್ಮ ಹತ್ರ ಇದೆ ಅಷ್ಟೇ ಸಾಕು, ನಾವೇನು ಆ ವಿಶಾಲಾಕ್ಷಿ ತರ ಬೇರೆಯವ್ರಿಗೆ
ಅವ್ರಿಗೆ ದುಡ್ಡು ಕೊಟ್ಟು ಓಟ್ ತಗೋತಿಲ್ಲ. ನೀನ್ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಬೇಡ ಅಪ್ಪಯ್ಯ. ಮೀನಾಗಿರೋ ಒಳ್ಳೆ ಗುಣ ನೋಡಿ ಎಲ್ಲರೂ ಅವಳಿಗೆ ಓಟ್ ಹಾಕ್ತಾರಪ್ಪಯ್ಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದು ಗೊತ್ತಿದೆ ಕಣೋ ಸೂರ್ಯ, ನಾನು ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಕೊಡ್ತಾ ಇಲ್ಲ. ನನ್ನ ಸೊಸೆ ಒಂದು ಅಧಿಕಾರಕ್ಕೆ ಬರ್ತಾ ಇದ್ದಾಳೆ ಅಂತಂದ್ರೆ ಅದರಿಂದ ನನಗೂ ಹೆಮ್ಮೆ ಅಲ್ವೇನೋ, ಅದಕ್ಕೆ ಕೊಡ್ತಾ ಇರೋದು. ಅವಳು ಗೆಲುವಲ್ಲಿ ನಾನು ಸ್ವಲ್ಪ ಪಾಲ್ದಾರಿಕೆ ತಗೊಳ್ಳೋಣ ಅಂತ ಅಷ್ಟೇನೆ. ಸುಮ್ಮನೆ ಗೆದ್ಬಾ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಟ್ರೆ ಸಾಕೇನೋ, ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡ್ಬೇಕಪ್ಪ ಅಂತ ಹೇಳಿ. ನೋಡಮ್ಮ ಮೀನಾ, ಇದನ್ನ ನಾನು ನಿನಗೆ ಕೊಡ್ತಾ ಇರೋ ಆಶೀರ್ವಾದ ಅಂತ ಅನ್ಕೊಂತ ಹೇಳ್ತಾ ರಂಗನಾಥ್ ಅವರು ಮೀನಾ ಕೈಗೆ ದುಡ್ಡು ಕೊಡ್ತಾರೆ. ಆಗ ಮೀನಾ ರಂಗನಾಥ್ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆ ದುಡ್ಡನ್ನು ತಗೋತಾಳೆ. ಈ ಕಡೆ ಶಾಂತಿ ಮತ್ತೆ ರಂಗನಾಥ್ ಅವ್ರನ್ನ ಕರೆದಾಗ ಏನೇ ನಿಂದು ಅಂತ ಹೇಳ್ತಾ ರಂಗನಾಥ್ ಅವ್ರ ರೂಮ್ಗೆ ಹೋಗ್ತಾರೆ. ಅಲ್ಲ ರೀ, ಇವಾಗ ಯಾಕ್ರಿ ಅವಳ ಕೈಗೆ ದುಡ್ಡು ಕೊಟ್ರಿ? ಬೇಡದೇ ಇರೋ ಕೆಲ್ಸಕ್ಕೆಲ್ಲ ಅವ್ರು ಕೈ ಹಾಕ್ತಾ ಇದ್ದಾರೆ ಅಂತಂದ್ರೆ ನೀವು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಶಾಂತಿ ಬೈತಾಳೆ. ನೋಡ್ ಶಾಂತಿ, ಎಲ್ಲಾ ವಿಷಯದಲ್ಲೂ ಸುಮ್ಮನೆ ತಲೆ ಹಾಕಕ್ ಬರಬೇಡ. ಆಮೇಲೆ ನಿನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮನೆ ಮಗಳು ಪ್ರೆಸಿಡೆಂಟ್ ಆದ್ರೆ ನಮಗೂ ಖುಷಿ ಅಲ್ವೇನೆ. ನೋಡು, ಇನ್ನೊಂದು ವಿಷಯ, ಆ ಪೋಸ್ಟರ್ನ ಹರಿದಾಕಿರೋ ವಿಷಯದಲ್ಲಿ ನನಗೊಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಇಂಥ ಹಲ್ಕ ಕೆಲಸ ಮಾಡಿರೋದು ನೀನೇನೆ. ಯಾಕೆ ಇದೆಲ್ಲ ಬೇಕಾಗಿತ್ತು ನಿನ್ಗೆ? ಮೀನಾ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾ ಇದ್ದಾಳೆ ಅಂತಂದ್ರೆ ಅದನ್ನ ತಡೆಯೋದಕ್ಕೆ ಅಂತಾನೆ ಕಾಯ್ತಿರ್ತೀಯಲ್ಲೇ. ಅವಳ ವಿರುದ್ಧವಾಗಿ ಏನೇನೋ ಮಾಡೋದಕ್ಕೆ ಹೋಗ್ಬೇಡ. ನಿನ್ಗೆ ಇವಾಗ ಬಿದ್ದಿರೋದು ಸ್ವಲ್ಪ ಏಟು ಅಂತ ಅನ್ಕೋ, ಆಮೇಲೆ ನಿನಗೆ ಪೂರ್ತಿಯಾಗಿ ಏಟ್ ಬೀಳುತ್ತೆ, ಹುಷಾರು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಆದ್ರೆ ಶಾಂತಿ ಮಾತ್ರ ಕೋಪ ಮಾಡ್ಕೊಂಡು ಅವ್ರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ಶ್ವೇತಾ ಮತ್ತೆ ಶ್ರುತಿ ಇಬ್ರು ಸೇರ್ಕೊಂಡು ರೋಡ್ ಸೈಡ್ ಅಲ್ಲಿ ಹೂ ಮಾರೋರ ಹತ್ರ ಹಾಗೆ ದೊಡ್ಡ ದೊಡ್ಡ ಅಂಗಡಿ ಇಟ್ಕೊಂಡಿರೋ ಹತ್ರ ಎಲ್ಲ ಹೋಗಿ, ಈಗ ಎಲೆಕ್ಷನ್ ಶುರುವಾಗಿದೆಯಲ್ಲ ಅದಕ್ಕೆ ಸರ್ವೆ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀವಿ, ನಿಮ್ಗೆ ಇದ್ರಲ್ಲಿ ಯಾರು ಗೆಲ್ಬೇಕು ಅಂತ ಆಸೆ ಇದೆ, ಹಾಗೆ ಯಾವ ವಿಷಯಕ್ಕೋಸ್ಕರ ಅವ್ರನ್ನ ಗೆಲ್ಲಿಸಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳಿ ಅದನ್ನೆಲ್ಲ ವಿಚಾರಿಸ್ತಾ ವಿಡಿಯೋ ಮಾಡ್ಕೋತಿರ್ತಾರೆ. ನಂತರ ಎಲ್ಲ ಸರ್ವೆನೂ ಮುಗಿಸಿ ಅವರಿಬ್ರು ಅಲ್ಲಿಂದ ಸೀದಾ ರೆಸ್ಟೋರೆಂಟ್ಗೆ ಬಂದು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಮತ್ತೆ ಕನಕ ಕೂಡ ಬರ್ತಾರೆ. ಆಗ ರವಿ ಕೂಡ ಅಲ್ಲಿಗೆ ಬಂದು, ಹೌದು ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಎಲ್ಲರನ್ನೂ ಕರೆಸಿ ನೀವಿಬ್ಬರೇ ಹೀಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಹೆಂಗೆ ಅಂತ ಹೇಳಿ ರವಿ ಕೇಳ್ತಿರೋವಾಗ, ಹೌದು ನೀವಿಬ್ರು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ, ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ ಕನಕ ಕೇಳ್ತಾಳೆ. ಹೌದು ದೊಡ್ಡ ಪ್ರಾಬ್ಲಮ್ ಇದೆ, ಆಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಹೇಳಿ ಶ್ವೇತಾ ಹೇಳಿದಾಗ ಒಂದು ಕ್ರಿಟಿಕಲ್ ಆಗಿರುವಂತ ಸಿಚುವೇಶನ್ ಅಲ್ಲಿ ನಾವಿದೀವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಎಸ್, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ದಿಸ್ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಬ್ರು ಅಂತ ಹೇಳಿ ರವಿ ಕೇಳ್ತಾನೆ. ಅದೇ ಅಲ್ವಾ ಮತ್ತೆ, ಸುಮ್ಮನೆ ಏನು ಹೇಳ್ದೆ ಹಿಂಗೆಲ್ಲ ಹೆದರ್ಸಿದ್ರೆ ಹೆಂಗೆ, ಸರಿಯಾಗಿ ಏನು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಮೀನಾ ಎಲೆಕ್ಷನ್ ಅಲ್ಲಿ ಗೆಲ್ತಾರಾ ಇಲ್ವಾ ಅಂತ ಹೇಳಿ ಶ್ರುತಿ ಹೇಳ್ತಿರೋವಾಗ್ಲೇ, ಅದ್ರಲ್ಲೇನ್ ಡೌಟ್ ಇದೆ ಮೈಕೋ, ಖಂಡಿತ ನಮ್ಮ ಮೀನನ್ನೇ ಗೆಲ್ಲೋದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಒಂದ್ ನಿಮಿಷ ಇರಿ ಸೂರ್ಯ ಅವರೇ, ಮೀನಾ ಅವರು ಗೆಲ್ತಾರಾ ಇಲ್ವಾ ಅಂತ ಎಲ್ಲರ ಹತ್ರನೂ ಹೋಗಿ ನಾವು ಸರ್ವೆ ಮಾಡಿದ್ವಿ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಓ ಸರ್ವೆ ಮಾಡಿದ್ರ ಅಂತ ಹೇಳಿ ಕನಕ ಕೇಳ್ತಿರೋವಾಗ, ಹೌದಾ ಏನ್ ರಿಸಲ್ಟ್ ಬಂತು ಅಂತ ಹೇಳಿ ರವಿ ಕೇಳ್ತಾನೆ. ನೀವೇ ನೋಡಿ ಅಂತ ಹೇಳ್ತಾ ಶ್ವೇತಾ ತನ್ನ ಲ್ಯಾಪ್ಟಾಪ್ ಅಲ್ಲಿ ಯಾರಿಗೆ ಎಷ್ಟು ಓಟ್ ಬರ್ಬೋದು ಅಂತ ಸರ್ವೆ ಮಾಡಿರೋ ವಿಡಿಯೋ ತೋರಿಸ್ತಾಳೆ. ಅದರಲ್ಲಿ ಹೆಚ್ಚಾಗಿ ವಿಶಾಲಾಕ್ಷಿಗೆ ಓಟ್ ಬಂದಿರುತ್ತೆ, ಹಾಗೆ ಮೀನನ್ಗೆ ತುಂಬಾನೇ ಕಮ್ಮಿ ವೋಟಿಂಗ್ಸ್ ಆಗಿರುತ್ತೆ. ಅದರಲ್ಲಿ 65% ಜನಗಳು ವಿಶಾಲಾಕ್ಷಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಬರೀ 35% ಜನ ಮಾತ್ರ ಮೀನನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದನ್ನ ನೋಡಿ ಸೂರ್ಯ, ರವಿ ಮತ್ತೆ ಕನಕನ್ಗೆ ಶಾಕ್ ಆಗುತ್ತೆ. ಏನೋ ಇದು, ಈ ವಿಶಾಲಾಕ್ಷಿಗೆ ಜಾಸ್ತಿ ಓಟ್ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಹೌದು ಅಣ್ಣ, ಹೇಳ್ಬೇಕು ಅಂತಂದ್ರೆ ಹೆಂಗಸರು ಓಟ್ ಎಲ್ಲ ಜಾಸ್ತಿ ಇರೋದು ಮೀನಾಗೇನೆ, ಆದ್ರೆ ಗಂಡಸರು ಓಟ್ ಎಲ್ಲ ಇರೋದು ವಿಶಾಲಾಕ್ಷಿಗೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ನಂತರ ಇದೇ ರೀತಿ ಏನಾದ್ರೂ ಹೋಯ್ತು ಅಂತ ಇಟ್ಕೊಳ್ಳಿ, ಖಂಡಿತ ಮೀನಾ ಮರಿ ವಿನ್ ಆಗೋ ಡೌಟ್ ಇದೆ ಸೂರ್ಯ ಅವ್ರೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ಅಕ್ಕ ಗೆದ್ದು ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ, ಯಾಕೆ ಯಾರು ನಮ್ಮ ಅಕ್ಕನ ಓಟ್ ಹಾಕೋದಿಲ್ವಾ ಅಂತ ಹೇಳಿ ಕನಕ ಕೇಳ್ತಾಳೆ. ಆಗ ಕನಕ, ಆಕ್ಚುಲಿ ಎಲ್ರಿಗೂ ಮೀನಾ ಅವ್ರಂದ್ರೆ ತುಂಬಾನೇ ಇಷ್ಟ, ಅವ್ರ ಮೇಲೆ ಯಾರಿಗೂ ಯಾವುದೇ ರೀತಿ ಕೋಪ ಇಲ್ಲ, ಆದ್ರೆ ಮೀನಾ ಅವರಿಂದ ಈ ಜವಾಬ್ದಾರಿ ನಿಭಾಯಿಸೋದಕ್ಕಾಗುತ್ತಾ ಅಂತ ಜನಗಳಿಗೆ ಡೌಟ್ ಇದೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಹಾಗಿದ್ರೆ ಆ ವಿಶಾಲಾಕ್ಷಿ ಮಾತ್ರ ಇದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾಳ ಅಂತ ಹೇಳಿ ರವಿ ಕೇಳ್ದಾಗ, ಲೋ ರವಿಗ, ನಾ ಯಮ್ಮನ್ಗೆ ಜವಾಬ್ದಾರಿ ಇಲ್ಲದೆ ಇರ್ಬೋದು, ಆದ್ರೆ ಎಕ್ಸ್ಪೀರಿಯನ್ಸ್ ಇದೆ ಕಣೋ, ಅಧಿಕಾರ ಚಲಾಯಿಸೋದಕ್ಕಷ್ಟೇ ಆ ಯಮ್ಮನಿಗೆ ಗೊತ್ತಿರೋದು, ಹಾಗಂತ ಅಲ್ಲಿರೋರು ಎಲ್ಲರೂ ಕೂಡ ನಂಬ್ತಾ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ನಮ್ಮ ಅಕ್ಕ ಗೆಲ್ಲೋದಿಲ್ವಾ ಅಂತ ಹೇಳಿ ಕನಕ ಕೇಳ್ತಿರೋವಾಗ, ನೋಡು ಕನಕ, ನಮ್ಮಂತ ಜನಗಳು ಈ ತರ ಎಲೆಕ್ಷನ್ ಅಲ್ಲಿ ಗೆದ್ರೆ ಅದು ದೊಡ್ಡ ಖುಷಿ, ಹೇಳ್ಬೇಕು ಅಂತಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡೋಣ, ಈ ಸಲ ಗೆಲ್ಲಿಲ್ಲ ಅಂದ್ರೆ ಏನಂತೆ, ಮುಂದಿನ ಸಲ ಟ್ರೈ ಮಾಡೋಣ ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಬಾಬಾ, ಅಕ್ಕನ ಬಗ್ಗೆ ನಿಮಗೆ ಗೊತ್ತಿಲ್ವಾ, ಈ ಎಲೆಕ್ಷನ್ ಅಲ್ಲಿ ಅವಳೇನಾದ್ರು ಸೋತ್ಲು ಅಂತ ಇಟ್ಕೊಳ್ಳಿ, ಮತ್ತೆ ಅವಳು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಕನಕ ಹೇಳ್ತಾಳೆ. ಆಗ ಹೌದು, ಅದಕ್ಕೆ ಈ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರು, ಆದ್ರೆ ನಾವೆಲ್ಲರೂ ಸೇರ್ಕೊಂಡೆ ಅವ್ರನ್ನ ಒಪ್ಸಿದ್ವಿ, ಈಗ ಏನಾದ್ರೂ ಅವ್ರು ಸೋತೋದ್ರು ಅಂತಂದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ರವಿ ಹೇಳ್ತಾನೆ. ಅಷ್ಟೇ ಅಲ್ಲ ಬಾಬಾ, ಆ ವಿಶಾಲಾಕ್ಷಿ ಅವಳ ಆಟನ ಇನ್ನೂ ಜಾಸ್ತಿ ಮಾಡ್ಕೋತಾಳೆ, ಆಮೇಲೆ ಅಕ್ಕನಿಗೂ ಅಷ್ಟೇನೆ ತುಂಬಾನೇ ಅವಮಾನ ಮಾಡ್ತಾಳೆ ಅಂತ ಹೇಳಿ ಕನಕ ಹೇಳ್ತಿರೋವಾಗ, ಅದು ನಿಜಾನೇ, ಯಾವಾಗ ಚಾನ್ಸ್ ಸಿಕ್ಕಿದ್ರು ಸಾಕು ಮೀನನ್ನ ಸೋಲ್ಸೋದಕ್ಕೆ ಅಂತಾನೆ ಕಾಯ್ತಾ ಇರ್ತಾಳೆ ಅವಳು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಲೋ ಸೂರ್ಯ, ಇವಾಗ ಏನೋ ಮಾಡೋದು ಅಂತ ಹೇಳಿ ರವಿ ಕೇಳ್ತಿರುವಾಗ, ನಾವ್ ಹೇಗಾದ್ರೂ ಮಾಡಿ ಮೀನಾ ವೋಟಿಂಗ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಶ್ವೇತಾ ಹೇಳ್ತಾಳೆ. ಅದ್ ಹೇಗ್ ಸಾಧ್ಯ ಅಂತ ಹೇಳಿ ಕನಕ ಕೇಳಿದಾಗ, ಕ್ಯಾನ್ವಸ್ ಮಾಡಬೇಕು, ಮೀನಾ ಬಗ್ಗೆ ನಾವೇ ಪ್ರಮೋಷನ್ ಮಾಡಬೇಕು, ಎಲ್ಲರ ಹತ್ರ ಹೋಗಿ ಮೀನಾಗೋಸ್ಕರ ಓಟ್ ಕೇಳಬೇಕು ಅಂತ ಹೇಳಿ ಶ್ವೇತಾ ಹೇಳಿದಾಗ, ಕರೆಕ್ಟಾಗಿ ಹೇಳಿದೆ ಶ್ವೇತಾ, ಮೀನಾ ಬಗ್ಗೆ ಅವಳು ಮಾಡೋ ಕೆಲಸದ ಬಗ್ಗೆ ನಾವೇ ಎಲ್ರಿಗೂ ಅರ್ಥ ಮಾಡಿಸ್ಬೇಕು, ಅದಕ್ಕೋಸ್ಕರ ಪ್ರತಿಯೊಂದು ಅಂಗಡಿ ಹತ್ರನೂ ಹೋಗಿ ನಾವೇ ಕ್ಯಾಂಪೇನ್ ಮಾಡಬೇಕಾಗುತ್ತೆ, ಈ ರೀತಿ ಪ್ರಚಾರ ಮಾಡಿದ್ರೆ ಖಂಡಿತ ಮೀನಾ ಗೆಲ್ತಾಳೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಹಾಗಿದ್ರೆ ಅಕ್ಕನ್ಗೆ ಅವ್ರು ಓಟ್ ಹಾಕ್ತಾರ ಅಂತ ಹೇಳಿ ಕನಕ ಕೇಳ್ತಾಳೆ. ನೋಡ್ ಕನಕ, ಮೀನಾ ಗೆದ್ರೆ ಏನೆಲ್ಲ ಮಾಡ್ತಾಳೆ ಅಂತ ಅವ್ರಿಗೆ ನಂಬಿಕೆ ಬರಬೇಕು, ಆ ರೀತಿ ನಾವು ಮಾಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಸೂರ್ಯ ಅವರೇ, ಪ್ರಚಾರ ಮಾಡಬೇಕು, ಹೊಸ ಹೊಸ ಸ್ಕೀಮ್ಗಳನ್ನ ತರಬೇಕು, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಶ್ರುತಿ ಹೇಳಿದಾಗ, ಹಾ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ಶ್ವೇತಾ ಕೂಡ ಹೇಳ್ತಾಳೆ.
ಆಗ ಒಂದು ವಿಷಯ, ಈ ರೀತಿ ಸರ್ವೆ ಮಾಡಿರೋದು ನಮ್ಮ ಮಧ್ಯನೇ ಇರಬೇಕು, ಈ ವಿಷಯ ಯಾವುದೇ ಕಾರಣಕ್ಕೂ ಮೀನಾ ಗೊತ್ತಾಗಬಾರ್ದು, ಗೊತ್ತಾದ್ರೆ ಪಾಪ ತುಂಬಾ ನೊಂದ್ಕೊಂಡ್ಬಿಡ್ತಾಳೆ, ಅದರಿಂದ ಅವಳು ನಂಬಿಕೆ ಕೂಡ ಕಳ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಸರಿ ಆಯ್ತು ಅಂತ ಎಲ್ಲರೂ ಇದಕ್ಕೆ ಒಪ್ಕೊಂಡು ಹಾಗೆ ಎಲ್ಲರೂ ಸರಿ ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೋತಾರೆ. ಈ ಕಡೆ ಸೂರ್ಯ, ರವಿ, ಶ್ರುತಿ, ಶ್ವೇತಾ ಮತ್ತೆ ಕನಕ ಇಷ್ಟು ಜನ ಮೀನಾ ಪರವಾಗಿ ಪ್ರತಿಯೊಂದು ಅಂಗಡಿ ಹತ್ರನೂ ಹೋಗಿ ಅವಳು ಏನೇನೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಾಳೋ ಅದನ್ನೆಲ್ಲ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಅದ್ರ ಪ್ರಕಾರನೇ ಪಾಂಪ್ಲೆಟ್ಗಳನ್ನೆಲ್ಲ ಹಂಚಿ ಅವ್ರ ಜೊತೆ ಮಾತುಕತೆ ಕೂಡ ನಡೆಸ್ತಾ ಇರ್ತಾರೆ. ಹಾಗೆ ಇಷ್ಟೇ ಸಾಲದು ಅಂತ ಹೇಳಿ ಶ್ರುತಿ ತನ್ನ ಐಡಿಯಾ ಮಾಡಿರೋ ಪ್ರಕಾರನೇ ಮನೆಗೆ ಬಂದು ಮೀನಾ ಗೆದ್ರೆ ಜನಗಳಿಗೋಸ್ಕರ ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ಲು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾಳೆ. ನಂತರ ಮೀನಾ ಯಾವ ರೀತಿ ಎಲ್ಲ ಹೇಳಿರ್ತಾಳೋ ಅದನ್ನ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶ್ರುತಿ ಅಪ್ಲೋಡ್ ಮಾಡ್ತಾಳೆ. ಆಗ ಮೀನಾಗಿರೋ ಒಳ್ಳೆ ಗುಣ, ಒಳ್ಳೆ ಮನಸ್ಸನ್ನು ನೋಡಿ ಶ್ವೇತಾಗೆ ತುಂಬಾನೇ ಇಷ್ಟ ಆಗುತ್ತೆ. ಆದ್ರಿಂದ ನಾನು ಯಾವಾಗ್ಲೂ ನಿಮ್ಗೆ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳಿ ಮೀನಾಗೆ ಶ್ವೇತಾ ಮಾತ್ಕೊಡ್ತಾಳೆ. ಈ ಕಡೆ ಸೂರ್ಯನ್ ಫ್ರೆಂಡ್ಸ್ಗಳು ಕೂಡ ಮೀನಾ ಪೋಸ್ಟರ್ಗಳನ್ನ ತಗೊಂಡು ಯಾವ ಜಾಗದಲ್ಲಿ ಅಂಟಿಸ್ಬೇಕು ಅಂತ ಸೂರ್ಯನ್ ಕೇಳ್ತಾ ಪೋಸ್ಟರ್ಗಳನ್ನೆಲ್ಲ ಅಂಟಿಸ್ತಾ ಇರ್ತಾರೆ. ಹಾಗೆ ಸೂರ್ಯನ್ ಫ್ರೆಂಡ್ಸ್ಗಳು ಸಹ ಮೀನಾ ಪೋಸ್ಟರ್ ಫೋಟೋ ಇಟ್ಕೊಂಡು ಅದನ್ನ ಆನ್ಲೈನ್ ಅಲ್ಲಿ ಮತ್ತೆ ತಮ್ಮ ಸಂಘದಲ್ಲಿರೋರು ಎಲ್ರಿಗೂ ಕೂಡ ಕಳಿಸ್ತಾ ಇರ್ತಾರೆ. ನಂತರ ಸುತ್ತಮುತ್ತ ಹೂ ಕಟ್ಟೋ ಅಂಗಡಿಯವ್ರು ಯಾರೇ ಇದ್ರು ಕೂಡ ಅವ್ರ ಹತ್ರ ಹೋಗಿ ಮೀನಾ ಬಗ್ಗೆ ಹೇಳ್ಕೊಂಡು ಓಟ್ ಹಾಕಿ ಅಂತಾನು ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ. ಅದೇ ಟೈಮಲ್ಲಿ ರೋಡಲ್ಲಿ ಹೋಗೋ ಗಂಡಸರೆಲ್ಲ ಮೀನಾ ಪೋಸ್ಟರ್ ನೋಡ್ಕೊಂಡು ಪಾಪ ತುಂಬಾ ಒಳ್ಳೆ ಹುಡುಗಿ ಇವಳು, ಏನ್ ಪಾಪ ಮಾಡಿದ್ಲೋ ಏನೋ, ಆ ವಿಶಾಲಾಕ್ಷಿ ಬೇರೆ ಸರಿ ಇಲ್ಲ, ಅವಳ ಕಡೆ ಚೇಲಾಗಳನ್ನ ಬಿಟ್ಟು ಅವಳಿಗೆ ಚಾಕು ಹಾಕ್ಸಿದ್ದಾರೆ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ಕೇಳಿ ಸೂರ್ಯ ಖುಷಿ ಪಡ್ತಿರ್ತಾನೆ. ಆಗ ನೋಡ್ದೇನೋ ಚೇತಾ ಹೆಂಗ್ ವರ್ಕ್ ಆಯ್ತು ಪ್ಲಾನು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಹೂ ಕಟ್ಟೋರು ಸಹ ಅಲ್ಲಿಗೆ ಬರ್ತಾರೆ. ಸೂರ್ಯ, ನಿಜವಾಗ್ಲೂ ಕಣಪ್ಪ, ಈ ರೀತಿ ಆಗಿದ್ರಿಂದ ನಮ್ಗೆ ತುಂಬಾನೇ ಬೇಜಾರಾಗಿದೆ, ಎಲ್ಲ ವಿಶಾಲಾಕ್ಷಿಯಿಂದಾನೇ ಆಗಿರೋದು, ನಮ್ ವೋಟ್ ಯಾವತ್ತಿದ್ರು ಮೀನನ್ಗೆ ಹಾಕ್ತೀವಪ್ಪ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಅವರು ಸಹ ಅಲ್ಲಿಂದ ಹೋಗ್ತಾರೆ. ಇದನ್ನ ಕೇಳಿ ಸೂರ್ಯನ್ಗೆ ಇನ್ನೂ ಖುಷಿ ಆಗುತ್ತೆ. ಇದೇ ರೀತಿ ರೋಡಲ್ಲಿ ಹೋಗೋ ಬರೋ ಎಲ್ಲ ಹೂ ಕಟ್ಟೋರು ಸಹ ಓಟನ್ನ ಮೀನಾಗೆ ಹಾಕ್ತೀವಿ ಅಂತ ಹೇಳ್ತಿರ್ತಾರೆ. ಈ ಕಡೆ ಸೂರ್ಯ ಮಾಡಿರೋ ಸಾಕಾಗೋದಿಲ್ಲ ಅಂತ ಹೇಳಿ ಮೀನಾ ತಾನೇ ಖುದ್ದಾಗಿ ತನ್ನ ಫ್ರೆಂಡ್ಸ್ನ ಜೊತೆಲಿ ಕರ್ಕೊಂಡು ತಮಗೆ ಗೊತ್ತಿರೋ ಎಲ್ಲ ಅಂಗಡಿಗಳ ಹತ್ರನೂ ಹೋಗಿ ನನಗೆ ಓಟ್ ಹಾಕಿ ಅಂತ ಹೇಳಿ ಕೇಳ್ಕೊತಿರ್ತಾಳೆ. ಆಗ ನೋಡಮ್ಮ ಮೀನಾ, ನೀನು ತುಂಬಾ ಒಳ್ಳೆ ಹುಡುಗಿ, ನಿನ್ನ ಎದುರಾಳಿಗಳು ನಿನ್ನ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡೇನೆ ನಿನಗೆ ಈ ರೀತಿ ಚುಚ್ಚಿರೋದು, ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಮ್ಮ, ನಮ್ಮ ಓಟು ನಿನ್ಗೇನೆ ಅಂತ ಹೇಳಿ ಹೂ ಕಟ್ಟೋ ಹೆಂಗ್ಸ್ರೆಲ್ಲ ಹೇಳ್ತಿರ್ತಾರೆ. ಆಗ ಅಕ್ಕ, ನಾನು ಬೇರೆಯವ್ರ ಬಗ್ಗೆ ಯಾವತ್ತೂ ಏನು ಮಾತಾಡೋದಿಲ್ಲ, ಗೆದ್ರೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮ್ಗಾಗ್ಲೇ ಹೇಳಿದ್ದೀನಿ, ಅದನ್ನೆಲ್ಲ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಹೂ ಕಟ್ಟೋ ವ್ಯಾಪಾರಿಗಳಿಗೆ ಆಗೋ ನಷ್ಟದಿಂದ ಬಚಾವ್ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಕೊಡಿಸ್ತೀನಿ ಅಂತ ಕೂಡ ಮೀನಾ ಅವರೆಲ್ಲರಿಗೂ ಮಾತು ಕೊಡ್ತಾಳೆ. ಅದನ್ನ ಕೇಳಿ ಅಲ್ಲಿರೋ ಜನಗಳೆಲ್ಲ ಚಪ್ಪಾಳೆ ತಟ್ತಿರ್ತಾರೆ. ನಂತರ ನೋಡಿ, ನಾನು ಏನೇನು ಹೇಳಬೇಕು ಅಂತ ಅನ್ಕೊಂಡಿದ್ದು ಅದೆಲ್ಲ ಹೇಳಿದ್ದೀನಿ, ಇನ್ಮೇಲೆ ಓಟು ನಿರ್ಧಾರ ಎರಡು ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ವಿಶಾಲಾಕ್ಷಿ ನೋಡೋದಕ್ಕೆ ಅಂತ ರೋಹಿಣಿ ಮನೆಗೆ ಬರ್ತಾಳೆ. ಆಂಟಿ, ಎಲೆಕ್ಷನ್ ವಿಷಯ ಎಲ್ಲ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ, ಏನಮ್ಮ ಮಾಡೋದು, ಏನೋ ಒಂದು ನಡೀತಾ ಇದೆ ಅಂತ ಹೇಳಿ ವಿಶಾಲಾಕ್ಷಿ ಬೇಜಾರಲ್ಲಿ ಹೇಳ್ತಿರೋವಾಗ, ಯಾಕಂಟಿ ನೀವೇ ತಾನೇ ಗೆಲ್ಲೋದು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಾನ್ ಗೆಲ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ, ಆದ್ರೆ ಅದೊಂದು ಸ್ವಲ್ಪ ಕಷ್ಟ ಇದೆಯಮ್ಮ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಯಾಕಂಟಿ ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ವಿಚಾರಿಸ್ತಾಳೆ. ಹೌದಮ್ಮ, ಮೀನಾ ಅವಳ ಗಂಡ ಹಾಗೆ ಅವಳ ಜೊತೆ ಇರುವಂತ ಜನಗಳಿದಾರಲ್ಲ, ಈ ಎಲೆಕ್ಷನ್ನೇ ಬೇರೆ ರೀತಿ ಬದಲಾಯಿಸ್ಬಿಟ್ಟಿದಾರಮ್ಮ, ನನ್ಗೋಸ್ಕರ ಒಂದು ಕೆಲಸ ಮಾಡ್ತೀಯನಮ್ಮ ಅಂತ ಹೇಳಿ ವಿಶಾಲಾಕ್ಷಿ ರೋಹಿಣಿ ಕೇಳ್ತಾಳೆ. ಆಗ ಆಂಟಿ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ತುಂಬಾ ಖುಷಿ ಆಯ್ತಮ್ಮ ರೋಹಿಣಿ, ಈಗಿನ ಕಾಲದಲ್ಲಿ ನಾವು ಮಾಡಿರೋ ಸಹಾಯನ ಒಂದೇ ನಿಮಿಷದಲ್ಲಿ ಜನಗಳ ಮರ್ತ್ಬಿಡ್ತಾರೆ, ಆದ್ರೆ ನಾನು ಯಾವಾಗ್ಲೂ ಮಾಡಿರೋ ಸಹಾಯನ ನಿನ್ನ ನೆನಪಲ್ಲಿ ಇಟ್ಕೊಂಡು ನನಗೋಸ್ಕರ ಬಂದಿದ್ಯಲ್ಲ, ಖುಷಿ ಆಯ್ತಮ್ಮ ಅಂತ ಹೇಳಿ ವಿಶಾಲಾಕ್ಷಿ ನಾಟಕ ಮಾಡ್ತಿರೋವಾಗ, ಆ ಸಮಯದಲ್ಲಿ ನೀವು ನನಗೆ ಮಾಡಿರೋ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ ಆಂಟಿ, ನಿಮಗೋಸ್ಕರ ನನ್ನ ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿದ್ರು ಸಾಕಾಗೋದಿಲ್ಲ ಅಂತ ಹೇಳಿ ಏನ್ ಮಾಡಬೇಕು ಅಂತ ಹೇಳಿ ಆಂಟಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ನೀನ್ ನನಗೆ ಮಾಡೋ ಸಹಾಯ ಮಾಮೂಲಿಯಾಗಿರ್ಬಾರ್ದು, ಆ ಮೀನನ್ನ ಸೋಲ್ಸೋ ರೀತಿ ಇರಬೇಕು, ಆ ಮೀನ ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ನಿನ್ನ ಜೀವನನೇ ಹಾಳು ಮಾಡಿದ್ದಾರೆ, ನಿನ್ ಗಂಡನ ಜೊತೆ ನೀನ್ ಸೇರಬಾರ್ದು ಅಂತ ತಡಿತಾ ಇರೋದು ಅವರಿಬ್ರೇನೆ, ಆ ಕೋಪ ನಿನ್ಗೂ ಇದೆ ತಾನೆ ಅಂತ ಹೇಳಿ ವಿಶಾಲಾಕ್ಷಿ ಕೇಳಿದಾಗ, ಹೌದು ಆಂಟಿ, ನಾನು ನಿಮ್ಗೆ ಹೆಲ್ಪ್ ಮಾಡೋದು ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ, ಹೇಗಾದ್ರೂ ಮಾಡಿ ಅಮ್ಮೀನನ್ನ ಸೋಲಿಸಲೇಬೇಕು, ಅವಳು ಮಾಮೂಲಿಯಾಗಿರ್ಬೇಕಾದ್ರೆ ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಇದ್ರಲ್ಲೇನಾದ್ರೂ ಅವಳು ಗೆದ್ದು ಬಂದ್ಬಿಟ್ಲು ಅಂತ ಇಟ್ಕೊಳ್ಳಿ, ಅವಳನ್ನ ಅವಳ ಗಂಡನ ಹಿಡಿಯೋದಕ್ಕೆ ಆಗೋದಿಲ್ಲ, ನನ್ನ ಜೀವನನ ಇನ್ನೂ ಹಾಳು ಮಾಡಬೇಕು ಅಂತಾನೆ ಕಾಯ್ತಿರ್ತಾರೆ ಅವರು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದಮ್ಮ, ನೀನು ನನಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡಿದೆ ಅಂತ ಇಟ್ಕೋ, ಅದರಿಂದ ಸೂರ್ಯನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ, ಅಷ್ಟೇ ಯಾಕೆ ಆ ಮನೇಲಿ ನಿನ್ನ ಹೆಸರು ಇನ್ನೂ ಹಾಳಾಗೋಗ್ಬಿಡುತ್ತೆ, ಅದಕ್ಕೆ ನೀನು ನನ್ನ ಬೆನ್ನಿಂದ ನಿಂತ್ಕೊಂಡು ನನಗೆ ಸಹಾಯ ಮಾಡು, ಈ ಎ ಟೀಮು ಮತ್ತೆ ಬಿ ಟೀಮು ಅಂತ ಹೇಳ್ತಾರಲ್ಲ ಅದೇ ಥರನೇ ನೀನು ನನ್ನ ಟೀಮಲ್ಲಿರು ಅಷ್ಟೇ ಅಂತ ವಿಶಾಲಾಕ್ಷಿ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ, ಖಂಡಿತ ಸಹಾಯ ಮಾಡ್ತೀನಿ ಆಂಟಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನನ್ನ ಬೆನ್ನಿಂದ ನಿಂತ್ಕೊಂಡು ಬೇಕಾಗಿರೋಂಥ ಮುಖ್ಯವಾದ ಕೆಲಸ ನೀನು ನೋಡ್ಕೊ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಿರೋವಾಗ, ಸರಿ ಆಂಟಿ ಏನು ಮಾಡಬೇಕು ಅಂತ ಹೇಳಿ ನಾನು ಅದು ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಮಾತು ಕೊಡ್ತಾಳೆ. ಆಗ ಕೆಲವು ಅಂಗಡಿಗಳಿವೆ, ಆ ಅಂಗಡಿ ಅವ್ರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಒಂದು ಲಿಸ್ಟ್ ಮಾಡಿಟ್ಟಿದ್ದೀನಿ, ಅವ್ರೆಲ್ರಿಗೂ ಡೈರೆಕ್ಟಾಗಿ ಕೊಡೋದಕ್ಕಾಗೋದಿಲ್ಲ, ಯಾಕಂದರೆ ಆ ಸೂರ್ಯ ಎಲ್ಲರನ್ನೂ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾನೆ ಇರ್ತಾನೆ, ಅವನೇನಾದರೂ ಕಂಡಿಡ್ದ ಅಂತ ಇಟ್ಕೋ, ಡೈರೆಕ್ಟಾಗಿ ಹೋಗಿ ಸಂಘದಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಆಮೇಲೆ ಯಾರೂ ನನಗೆ ಓಟೆ ಹಾಕೋದಿಲ್ಲ, ಅದಕ್ಕೇನೆ ಯಾರಿಗೂ ಡೌಟ್ ಬರಬಾರ್ದು, ಆ ರೀತಿ ದುಡ್ಡನ್ನು ನಾನು
ಹೇಳೋರ್ಗೆ ನೀನು ತೊಗೊಂಡೋಗಿ ತಲುಪಿಸ್ಬೇಕು. ಇದನ್ನ ನಿನ್ನ ಹತ್ರ ನಾನು ಹೆಲ್ಪ್ ಕೇಳೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ನೀನೇ ಮನೆಗೆ ಬಂದ್ಬಿಟ್ಟೆ ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಆಂಟಿ ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಅದಕ್ಕೆ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು. ಹೇಳಬೇಕು ಅಂತಂದ್ರೆ ಇದು ನನಗೆ ಸಿಕ್ಕಿರೋ ಒಳ್ಳೆ ಅವಕಾಶ ಅಂತ ಅನ್ಕೋತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ನಾನು ಕೊಡೋ ದುಡ್ಡನ್ನ ಯಾರ್ಯಾರು ಕೊಡಬೇಕು ಅಂತ ಹೇಳ್ತೀನಿ, ಅವ್ರಿಗೆ ತಗೊಂಡೋಗಿ ಸೇರಿಸು. ಆದ್ರೆ ನೀನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ವಿಶಾಲಾಕ್ಷಿ ಹೇಳಿದಾಗ, ಅಯ್ಯೋ ಅಷ್ಟೇ ತಾನೇ ಆಂಟಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಸರಿ ಆಯ್ತು ಬರ್ತೀನಿ ಇರು ಅಂತ ಹೇಳಿ ವಿಶಾಲಾಕ್ಷಿ ದುಡ್ಡನ್ನು ತಗೊಂಡು ಬರೋದಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು, ಏಯ್ ಮೀನಾ ತುಂಬಾ ಮೆರಿತಾ ಇದೆಯಾ ಅಲ್ವಾ, ನಿನ್ನ ಇದ್ರಲ್ಲಿ ಸೋಲ ಹಾಗೆ ಮಾಡಿ ಮಣ್ಣು ಮುಗಿಸ್ತೀನಿ ಕಣೆ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.